ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಸೌತೆಕಾಯಿ ಪಲ್ಯ. ಇದೇನಪ್ಪ ಸೌತೆಕಾಯಿ ಪಲ್ಯ ಅಂದ್ಕೋಬೇಡಿ, ತುಂಬ ಎಳೆದು ಒಂದು 6ರಿಂದ 7 ತೊಗೊಂಡಿದ್ದೀನಿ. ಚಿಕ್ಕ ಸೌತೆಕಾಯಿ, ಇದನ್ನು ಎರಡೂ ಕಡೆಯಿಂದ ವಿಷನ ಅಂದರೆ ಕಹಿನ ತೆಗೆದು ತೊಳೆದ್ಬಿಟ್ಟು ಮೇಲೆ ಸಿಪ್ಪೆ ಜೀವಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ಬೇಗ ನೋಡ್ಕೊಂಡು ಬರೋಣ. ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಸೌತೆಕಾಯಿ ಪಲ್ಯ. ನಿಮಗೆ ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಬ್ರೌನ್ ಕಲರ್ ಬಂದಮೇಲೆ ನಾವು ಒಂದು 2 ಚಿಟಿಕೆಯಷ್ಟು ಸಾಸಿವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಒಂದು ಮೂರು ಚಿಟಿಕೆಯಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, 4ರಿಂದ 5 ಬೆಳ್ಳುಳ್ಳಿಪಾಯಿ ಜಜ್ಜಿರ್ತಕ್ಕಂಥದ್ದು. ಸ್ವಲ್ಪ ಬೇಯಲಿ ಬೆಳ್ಳುಳ್ಳಿ. ಬೆಂದಾದಮೇಲೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಖಾರ ಅನಿಸಿದ್ರೆ ಒಂದೆರಡು ಕಡಿಮೆ ಮಾಡ್ಕೊಳ್ಳಿ. ಮೀಡಿಯಮ್ ಖಾರ ಇರೋದಾದರೆ ಒಂದೆರಡು ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಪಲ್ಯ ಅಂದರೆ ಸೌತೆಕಾಯಿ ತುಂಬ ಚಿಕ್ಕದು ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೀನಿ. ನೀವು ದೊಡ್ಡ ಸೌತೆಕಾಯಿನಲ್ಲೇ ಎಳೆದನ್ನು ತೊಗೊಂಡು ಎರಡೂ ಕಡೆಯಿಂದ ವಿಷ ತೆಗೆದು ಮೇಲೆ ಸಿಪ್ಪೆ ಜೀವಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಹಚ್ಕೊಂಡು ಆ್ಯಡ್ ಮಾಡ್ಕೋಬೋದು. ಹಸಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ. ಹಸಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿದ್ದಾದಮೇಲೆ ಮೀಡಿಯಮ್ ಸೈಜು ನಾನು 2 ಟೊಮೊಟೊನ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಯಾರಾದರೂ ನನ್ನ ಚಾನಲ್ ನೋಡದೇ ಇರೋರಿದ್ದರೆ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಇದಕ್ಕೆ ನೀರು ಆ್ಯಡ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ, ಸೌತೆಕಾಯಿ ಏನು ಹಚ್ಕೊಂಡು ರೆಡಿ ಇಟ್ಕೊಂಡಿದ್ದೆ ನಾನು, ಆ ಸೌತೆಕಾಯಿನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯ ನೀರು ಬಳಸೋದು ಬೇಡ. ಸೌತೆಕಾಯಲ್ಲೇ ನೀರಿರೋದ್ರಿಂದ ನಮಗೆ ಯಾವ ಲೆವೆಲ್ಗೆ ಬೇಕೋ ಅದೇ ಲೆವೆಲ್ಗೆ ಕೂರುತ್ತೆ ಪಲ್ಯ. ನಾನೀಗ 1 ಟೇಬಲ್ ಸ್ಪೂನ್ ಮಸಾಲೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಸ್ವಲ್ಪ ನಾವು ನೀಟಾಗಿ ಬೇಯಿಸ್ಕೋಬೇಕು ಇದನ್ನು. ಒಗ್ಗರಣೆ ಎಲ್ಲ ಬೆಂದಿದೆ, ಬಟ್ ಸೌತೆಕಾಯಿ ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಹೊತ್ತು ಏನು ಬೇಕಿಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ನ ಕವರ್ ಮಾಡಿದ್ರೆ ನೀಟಾಗಿ ಸ್ವಲ್ಪ ಹೊತ್ತು ಬೇಯುತ್ತೆ. ನೋಡಿ, ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಪ್ಲೇಟ್ನ ಕವರ್ ಮಾಡಿ ಒಂದು 3ರಿಂದ 4 ನಿಮಿಷ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಲಿ ಇದೀಗ. ನೋಡಿ ಯಾವ ಥರ. ಇನ್ನೂ ಸ್ವಲ್ಪ ಬೇಯಬೇಕೀಗ. ಇನ್ನೊಂದು ಸಲ ಪ್ಲೇಟ್ನ ಆ್ಯಡ್ ಮಾಡಿ ಇನ್ನೊಂದು 3-4 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಒಗ್ಗರಣೆಗೂ ಮತ್ತು ಸೌತೆಕಾಯಿ ಥರ ಕಾಣಬಾರ್ದು, ನೀಟಾಗಿ ಮಿಕ್ಸ್ ಆಗಿರಬೇಕು. ನೋಡಿ, ಈಗ ಮೀಡಿಯಮ್ ಆಗಿ ಒಂದು 75% ಅಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ನೀವು ಪ್ಲೇಟ್ನ ತಳ ಹತ್ತೋದೇನಿಲ್ಲ. ಇದು ಪ್ಲೇಟ್ನ ಕವರ್ ಮಾಡಿದ್ರೆ ಕೆಳಗಡೆಯಿಂದ ನೀರು ಉರುತ್ತೆ, ತಳ ಹತ್ತಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಟು, ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ ಸೌತೆಕಾಯಿ ಪಲ್ಯ ಯಾವ ಥರ ಬಂದಿದೆ ಅಂತ. ಈಗ ನಾನು ಇದಕ್ಕೆ ಇನ್ನೊಂದು 2ರಿಂದ 3 ನಿಮಿಷ ನಾನು ಪ್ಲೇಟ್ನ ಕವರ್ ಮಾಡಿ ಬಿಡ್ತಾ ಇದ್ದೀನಿ. ನೋಡಿ, ಈಗ ಪರ್ಫೆಕ್ಟಾಗಿ ನಾವು ಅಂದ್ಕೊಂಡಿರೋ ರೀತಿಯಾಗಿ ಸೌತೆಕಾಯಿ ಪಲ್ಯ ರೆಡಿ ಇದೆ. ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಪ್ಲೇಟ್ನ ಕವರ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಪ್ಲೇಟ್ನ ಕವರ್ ಮಾಡಿದ್ರೆ ಮುಗೀತು, ನಮಗೆ ಸೌತೆಕಾಯಿ ಪಲ್ಯ ರೆಡಿ ಇರುತ್ತೆ. ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಹೊತ್ತು ಪ್ಲೇಟ್ನ ಆ್ಯಡ್ ಮಾಡಿ ಕ್ಲೋಸ್ ಮಾಡೋಣ. ನಮ್ಮದು ಈಗ ಸೌತೆಕಾಯಿ ಪಲ್ಯ ರೆಡಿ ಇದೆ. ನಾನು ಇದನ್ನು ರಾಗಿ ರೊಟ್ಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ದೋಸೆ, ಚಪಾತಿ
ರೊಟ್ಟಿಗೆ ಯೂಸ್ ಮಾಡ್ಕೋಬೋದು. ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಹಾ, ತಿಂದರೆ ಅದು ತಿಂತಾಯಿದ್ರೆ ಅದರ ರುಚಿನೇ ಬೇರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಮಗೂ ಸ್ವಲ್ಪ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.